ಸರ್ ಸಾರಿ ಸರ್ 70% ತೆಗ್ದಿದ್ದೀನಿ. ಪರವಾಗಿಲ್ಲ. ಅದೇನು ಸರ್ ಪರವಾಗಿಲ್ಲ? ನಮ್ಮ ಅಪ್ಪ ನೋಡಿದ್ರೆ ದೊಣ್ಣೆ ಕೋಲಲ್ಲಿ ಹೊಡಿತಾರೆ ಸರ್. ನಮ್ಮಮ್ಮ ನೋಡಿದ್ರೆ ಮನೆಯಿಂದ ಆಚೆ ಹಾಕ್ತಾರೆ ಸರ್. ನಿಂಗೆ 70% ಹೋಗೋಯ್ತಂತ ನೀನ್ ಇಷ್ಟು ಧೈರ್ಯಾಗಿದೆಯಾ? ಆದ್ರೆ ಒಬ್ಬೊಬ್ರು 1 ಮಾರ್ಕ್ ಹೋಯ್ತಂತ ನನ್ನ ಲೈಫೇ ಹೋಯ್ತಂತ ನಿಂತಿದ್ದಾರೆ. ಎಸ್ ಸರ್. ನೀನ್ ನೋಡಿದೆ ಅನ್ಸುತ್ತೆ. ನೋಡಿದೀನಿ ಸರ್, ಸುಸೈಡು ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಮ್ಗೆ ಇವಾಗ ಬೇಡ. ಎಸ್ ಸರ್. ನಿನ್ ಮಾರ್ಕ್ಸ್ ಎಸ್ ಸರ್. ಎಷ್ಟು ಆಗಿದ್ವಿ? ನೀನು ಚೆನ್ನಾಗಿ ನೀನೊಂದು ಕಾಪಿ ಚೀಟಿ ತಗೊಂಡ್ಬಂದು ಇಲ್ಲಿ ಬರ್ದಿದ್ರೆ ನಿಂಗೆ 100 out of 100 ಸಿಗ್ಗಿರ್ಬೋದು. ಆದ್ರೆ ನಿನ್ನ ಮನಸ್ಸಿನಲ್ಲಿ ಏನಾದ್ರೂ ತೃಪ್ತಿ ಇರುತ್ತಾ? ಇಲ್ಲ ಸರ್, ನಾನೇನು ಓದಿರೋದು ನೆನಪಿರಲ್ಲ ಸರ್. ಅದಕ್ಕೆ ಅದೇ ಓದಿಲ್ಲ ತಾನೆ. ಓದಿಲ್ಲ ಅಂದ್ರೆ ನೀನು ನಿಜವಾಗಿ ಓದಿ 1 ಮಾರ್ಕ್ಸ್ ತಗೊಂಡ್ರೆ ನಿಂಗೆ ತೃಪ್ತಿ ಇರುತ್ತೆ ತಾನೆ. ಅದೇ ತರಾನೇ ಇವಾಗ ನೀನ್ 100ಗೆ 70ನೇ ತೆಗ್ದಿದ್ಯಾ. ಅದು ನಂಗೆ ಏನೂ ಇಲ್ಲ. ಸರ್ ಬೇರೆ ಸ್ಟೂಡೆಂಟ್ಸ್ ಎಲ್ಲ 100 out of 100 ತೆಗ್ದಿದ್ದಾರೆ. ನಾನೇ 70. ನೀನು ಯಾರಾದ್ರೂ ಕಿಂಡಲ್ ಮಾಡಿದ್ರೆ ಅವ್ರ ಮುಂದೆ ನೀನ್ ದೊಡ್ಡನಾಗಿ ನೀನ್ ಚೆನ್ನಾಗಿ ಓದಿ ಅವ್ರಿಗಿಂತ 101 ಮಾರ್ಕ್ಸ್ ನೀನ್ ತೆಗಿಬೋದಂತ. ಎಕ್ಸ್ಟ್ರಾ 5 ಮಾರ್ಕ್ಸ್ ಅಂತಾರಲ್ಲ ಹ್ಯಾಂಡ್ ರೈಟಿಂಗ್ಗೆ, ಆ ತರ ತೆಗ್ದಿ ಅವ್ರ ಮುಂದೆ ನೀನು ಮೆರೆಯುವಂತ ತರ ಇರ್ಬೇಕು. ಎಸ್ ಸರ್. ಅರ್ಥ ಆಯ್ತಾ? ಎಸ್ ಸರ್. ಇವಾಗ ನಾನು ನಿಂಗೆ ರಿಪೋರ್ಟ್ ಕಾರ್ಡ್ ಕೊಡ್ತೀನಿ. ನಿನ್ ಪೇರೆಂಟ್ಸ್ ನ ಕರೆದಿ ನಾನು ಆಮೇಲೆ ಮಾತಾಡ್ತೀನಿ. ಎಸ್ ಸರ್. ಅವ್ರ ಹತ್ರ ಏನು ಹೊಡಿಬೇಡಿ ಅಂತ ನಾನು ಮಾತಾಡ್ಕೊತೀನಿ. ಅಷ್ಟೇ ನಿಮ್ ಮನೆಗೆ ಬರ್ತೀನಿ. ಥ್ಯಾಂಕ್ ಯು ಸರ್. ತಗೊಳ್ಳಿ. ಥ್ಯಾಂಕ್ ಯು ಸರ್.